ಕಮಲಜರು ದಂಡೆಯುತ ಈ ಜನ ತ್ರಿಶೂಲ ಮಾಡಿದ್ದ ಸುರರೆಲ್ಲರೂ ತಮ್ಮಾಯುಧ ದೇವಿ ಜಲದಗೆಯಿತು ಅಭಿನವಿದೆ ಜಯತು ಜಯತು ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವಭಯ ನಿವಾರಿಣಿಗೆ ಕರುಣದಿ ಕಾದಗೆ ದಯವಾಗನೆಯೇ ಭಕ್ತಿಯಿಂದ ಮದ ಕೊಯ ಬಂದು ಮರೆಗೊಂಬೆ ಅತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ನಿವಾರಿಣಿಗೆ ಕರುಣದಿ ಕಾಯೇ ಕರುಣದಿ ಕಾಯೇ ಕರುಣದಿ ಕಾಯೇ ಜಯ ಜಯ ಇಂದ್ರಾದಿ ಸುಮನಸರೇ ಮುಕ್ಕೋಟಿ ದೇವತೆಗಳೆಲ್ಲ ಒಗ್ಗೂಡಿಸಿಕೊಂಡು ಏಕೋ ದೃಢ ಭಕ್ತಿಯಿಂದ ಜಯ 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 ಎನ್ನುವುದಾಗಿ ನನ್ನನ್ನೇ ಧ್ಯಾನಿಸುವುದಕ್ಕಾಗಿ ಮುಂದಾಗ್ತಾ ಇದ್ದೀರಾ. ನಿರಾಕಾರಳು ನಿರಾಭರಣೀಯೂ ಆದಂತ ನನ್ನನ್ನ ಸರ್ವಂಕಾರ ಭೂಷಿತೆಯನ್ನಾಗಿಸಿ ಓಂಕಾರ ಸ್ವರೂಪಿಣಿಯಾದಂತ ನನ್ನನ್ನ ಸಾಕಾರಗೊಳಿಸಿಕೊಂಡಿದ್ದೀರಿ. ಖಿನ್ನ ವದನರಾಗಿದ್ದೀರಿ. ನಿಮ್ಮಿಂದಲೇ ಸೃಷ್ಟಿಸಲ್ಪಟ್ಟಂತ ಸಕಲ ಜೀವರಾಶಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ನನ್ನನ್ನ ಧ್ಯಾನಿಸುವರೆ ಕಾರಣ ಏನಂತ ಹೇಳಿಕೊಳ್ಳಿ ಮಕ್ಕಳೇ, ಹೇಳಿಕೊಳ್ಳಿ. ಮಾಲಿನ್ಯ ಸುಕುಮಾರನಾದಂತ ಕಳ ಮಹಿಷಾಸುರ ವಿಧಾತನಂದ ವರವನ್ನು ಪಡೆದು ವರಬಲದಿಂದ ಕೊಪ್ಪಿ ಭುಜಬಲದಿಂದ ಹೆಕ್ಕಿ ಸೊಕ್ಕಿ ಸ್ವರ್ಗವನ್ನು ಸೂರೆಗೊಂಡವರಿದ್ದಾರೆ. ದೇವತೆಗಳ ದೆಸೆಯನ್ನು ಕೆಡಿಸುವುದಕ್ಕೆ ಮುಂದಾದ, ಸೂರ್ಯಚಂದ್ರರ ತಲೆನನ್ನೇ ಕೆಡಿಸುವುದಕ್ಕೆ ಮುಂದಾದ, ಗೋಬ್ರಾಹ್ಮಣ ಸ್ತ್ರೀಯರನ್ನು ಹಿಂಸಿಸುವುದಕ್ಕೆ ಮುಂದಾಗಿದ್ದಾನೆ. ಹೆಚ್ಚೇನು ನಿನ್ನಿಂದಲೇ ಆಜ್ಞಾನುವರ್ತಿಗಳಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿ ಕಷ್ಟ ಬಂತೆನ್ನೋ ಕಾರಣಕ್ಕಾಗಿ ಚಿಂತಾಗ್ರಾಂತರಾಗಿದ್ದೀರೇ. ಆ ಚಿಂತೆಯನ್ನು ಕಿತ್ತು ಬಿಸಾಡಿ ಆ ದುಷ್ಟನನ್ನು ಸಂವರಿಸುವುದರ ಜೊತೆಯಲ್ಲಿ ನಿಮ್ಮ ಪಾಲಿಗೆ ನಾನು ಒಳಿತನ ಉಂಟು ಮಾಡ್ತೇನೆ ಮಕ್ಕಳೇ, ಒಳಿತನ ಉಂಟು ಮಾಡ್ತೇನಂತೆ. ಅಷ್ಟು ಮಾತ್ರವಲ್ಲ ತಾಯಿ, ಅತಿ ಫಲಾನ್ವಿತರಾಗಿ ಅವನ ಅನುಯಾಯಿಗಳಾದಂತ ನಿಮಗೆ ಬಂದಿರುವಂತ ಕಷ್ಟವನ್ನ ದೂರೀಕರಿಸ್ತೇನಂತೆ ಮಕ್ಕಳೇ, ದೂರೀಕರಿಸ್ತೇನಂತೆ. ಅಮ್ಮ, ದುಷ್ಟನ ವಧೆಗಾಗಿ ಹೋಗುವಂತ ನೀವು ಹಾಗೆ ಬರಿಗಾಲಿನಲ್ಲಿ ಹೋಗಬಾರದೆಂಬ ಕಾರಣಕ್ಕಾಗಿ ಆಕಾಶ ರಾಜನೇ ಸಿಂಹವಾಗಿ ಪರ್ವತರಾಜನೇ ಕಷ್ಟವನ್ನ ದೂರೀಕರಿಸಗೋಸ್ಕರವಾಗಿ ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನಂತೆ, ಸಿಂಹವಾಹಿನಿ ಆಗ್ತೇನಂತೆ.